ಈಗ 383ನೇ ಕಥೆಯನ್ನು ಕೇಳೋಣ. ಈ ರೀತಿ ಆ ಋಷಿಕುಮಾರರು ಗುರುಗಳನ್ನು ಮೋಸ ಮಾಡಿ ಆ ಗೋವನ್ನು ಹಿಂಸೆ ಮಾಡಿ ಅದನ್ನು ಭಕ್ಷಣೆ ಮಾಡಿದ ಕಾರಣ ಆಯುಷ್ಯ ಕ್ಷೀಣವಾಯಿತು. ಕೊನೆಗೂ ಪ್ರಾಣ ಕಳ್ಕೊಂಡ್ರು. ದಶಾರಣ್ಯ ದೇಶದಲ್ಲಿ ಒಬ್ಬ ಬೇಡದ ಮಕ್ಕಳಾಗಿ ಹುಟ್ಟುತ್ತಾರೆ. ಪಿತೃಗಳಿಗೆ ಪೂಜೆ ಮಾಡಿದ ಕಾರಣ ಪೂರ್ವಜನ್ಮದ ಸ್ಮರಣೆ ಕೂಡ ಅವರಿಗಿತ್ತು. ತನ್ನ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟೇ ಹಿಂಸೆ ಮಾಡುತ್ತಿದ್ದರು. ಗರ್ಭಿಣಿ ಮಿಗಗಳನ್ನು ಅವರು ಬೇಟೆಯಾಡ್ತಿದ್ದಿಲ್ಲ. ಗಂಡು ಹೆಣ್ಣು ಒಟ್ಟಿಗೆ ಇದ್ದಂತಹ ಮೃಗಗಳನ್ನು ಬೇಟೆಯಾಡ್ತಿದ್ದಿಲ್ಲ. ಹೀಗೆ ಆದಷ್ಟು ಧರ್ಮದಲ್ಲಿದ್ದಾರೆ. ಉಳಿದ ಕಾಲದಲ್ಲಿ ಎಲ್ಲ ಧ್ಯಾನ ಮಾಡ್ತಾ ಇದ್ರು. ಅವರ ಹೆಸರು ನಿರ್ವೀರ, ನಿರ್ವೃತ್ತಿ, ಶಾಂತ, ನಿರ್ಮನ್ಯು, ಕೃತಿ, ವೈದ್ಯ ಸೋಮ, ನಿರ್ವೃತ್ತಿ ಎಂಬುದಾಗಿತ್ತು. ತಂದೆ ತಾಯಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ತಂದೆ ತಾಯಿಗಳು ಬದುಕಿರುವ ತನಕ ಅವರು ಬೇಟೆಯಾಡುತ್ತಿದ್ದರು. ತಂದೆ ತಾಯಿ ಇಬ್ಬರು ತೀರಿ ಹೋದ ನಂತರ ಆ ಬೇಟೆಯನ್ನು ನಿಲ್ಲಿಸಿಬಿಡ್ತಾರೆ. ನಂತರ ತಾವು ಕೂಡ ಪ್ರಾಣತ್ಯಾಗ ಮಾಡಿಬಿಟ್ರು. ಆಮೇಲೆ ಜಿಂಕೆಗಳಾಗಿ ಹುಟ್ಟುತ್ತಾರೆ. ಕಾರಂಜರ ಪರ್ವತದಲ್ಲಿ ಜಿಂಕೆಗಳಾಗಿ ಹುಟ್ಟುತ್ತಾರೆ. ಆಗಲೂ ಪೂರ್ವಜನ್ಮ ಇತ್ತವರಿಗೆ. ಉನ್ಮುಖ, ನಿತ್ಯ ವಿತ್ರಸ್ತ, ಸ್ತಬ್ಧಕರಣ, ವಿಲೋಚನ, ಪಂಡಿತ, ಗಸ್ಮರ, ನಾದಿ ಹೀಗೆ ಅವರ ಹೆಸರಾಗಿತ್ತು. ಆ ಜಿಂಕೆಗಳು ಕೂಡ ಕ್ಷಮಾದಿ ಗುಣವುಳ್ಳವರಾಗಿದ್ದು ಕೊನೆಗೆ ನೀರೇ ಇಲ್ಲದ ಜಾಗಕ್ಕೆ ಹೋಗಿ ಕೊನೆಗೂ ಪ್ರಾಣ ತ್ಯಾಗ ಮಾಡಿದ್ದಾವೆ. ಆನಂತರ ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದವಂತೆ. ಅವುಗಳು ಬ್ರಹ್ಮಚಾರಿಗಳಾಗಿದ್ದುಕೊಂಡು ಧ್ಯಾನ ಮಾಡ್ತಾ ಇದ್ದವು. ಅವುಗಳ ಹೆಸರು ಹೀಗಿತ್ತು: ನಿಸ್ಪೃಹ, ನಿರ್ಮಮ, ಕ್ಷಾಂತ, ನಿರ್ದ್ವಂದ್ವ, ನಿಷ್ಪರಿಗ್ರಹ, ನಿರ್ವೃತ್ತಿ, ನಿಭೃತ ಅಂತ. ಆ ಪಕ್ಷಿಗಳು ಆಹಾರವನ್ನು ಪರಿತ್ಯಾಗ ಮಾಡಿ ನದಿ ತೀರದಲ್ಲಿ ಕೊನೆಗೂ ದೇಹ ಪರಿತ್ಯಾಗ ಮಾಡಿದವು. ಅನಂತರ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಹುಟ್ಟಿದವು. ಆಗಲೂ ಪೂರ್ವಜನ್ಮ ಸ್ಮರಣೆ ಇತ್ತು. ಅವುಗಳ ಹೆಸರು ಸುಮನ, ಶುಚಿವ, ಶುದ್ಧ, ಪಂಚಮ, ಛಿದ್ರದರ್ಶನ, ಸುನೇತ್ರ, ಸ್ವತಂತ್ರ ಅಂತ. ಈ ಪಕ್ಷಿಗಳಿಗೆ 7 ಜನ್ಮದಲ್ಲಿ ಮಾಡಿದ ತಪಸ್ಸರಿಂದ ಹಾಗೂ ಪೂರ್ವ ದೇಹದಲ್ಲಿ ಅಧ್ಯಯನ ಮಾಡಿದ ವೇದಗಳೆಲ್ಲವೂ ಕೂಡ ಮನಸ್ಸರಲ್ಲಿ ಹೊಳಿತಾ ಇದ್ದವು. ಆ ಪಕ್ಷಿಗಳು ಬ್ರಹ್ಮಚಾರಿಗಳಾಗಿದ್ದುಕೊಂಡು ವೇದಗಳನ್ನು ಚಿಂತನೆ ಮಾಡುತ್ತಾ ಅಲ್ಲಲ್ಲಿ ಸಂಚರಿಸುತ್ತಾ ಇದ್ದವು. ಈ ರೀತಿಯಾಗಿ ಆ ಪಕ್ಷಿಗಳು ಸಂಚರಿಸುತ್ತಿರುವಾಗ ನೇಪ ದೇಶದ ರಾಜ ವಿಭ್ರಾಜ ಎಂಬುವ ತನ್ನ ಪರಿವಾರ ಸಮೇತರಾಗಿ ಅಲ್ಲಿ ಬಂದಿದ್ದಾನೆ. ಆ ರಾಜನನ್ನು ನೋಡಿ ಸ್ವತಂತ್ರ ಎಂಬ 7ನೇ ಪಕ್ಷಿ, ನಾನೇನಾದರೂ ಪುಣ್ಯ ಮಾಡಿದ್ರೆ ನಾನೊಬ್ಬ ರಾಜನಾಗಬೇಕಪ್ಪ ಅಂತ ಅಂದ್ಕೊಟ್ಟಿತ್ತು. ಆಗ 5ನೇ 6ನೇ 2 ಪಕ್ಷಿಗಳು, ನೀನು ರಾಜನಾದರೆ ನಾವಿಬ್ಬರು ಮಂತ್ರಿಗಳಾಗ್ತೇವೆ ಅಂತ ಆಸೆ ಪಡ್ತವೆ. ಇದನ್ನು ಕೇಳಿ ಉಳಿದ ಪಕ್ಷಿಗಳು ಅವ್ರಿಗೊಂದು ಶಾಪ ಕೊಡ್ತವೆ. ಅದರಲ್ಲಿ ಶುಚಿವಾಕ್ ಎಂಬ ಪಕ್ಷಿ ಹೇಳ್ತಾ ಇದೆ, ನೀನು ಕಾಂಪಿಲ್ಯದಲ್ಲಿ ರಾಜನಾಗುವಿ, ನಿನಗೆ ಈ ಇಬ್ಬರು ಕೂಡ ಮಿತ್ರರಾಗಿಯೂ ಮಂತ್ರಗಳಾಗಿಯೂ ಇರ್ತಾರೆ. ಒಳ್ಳೆ ಸಮಯದಲ್ಲಿ ನೀವು ಮೂವರು ಕೂಡ ಭೋಗದಲ್ಲಿ ಆಸಕ್ತರಾಗಿ ಬಿಟ್ರಲ್ಲ, ನಾವು ಮುಂದಕ್ಕೆ ಹೋಗ್ತೇವೆ, ನೀವು ಹೀಗೆ ಇರ್ರಿ, ಇಲ್ಲೇ ಇರಿ ಅಂತ ಹೇಳಿಬಿಟ್ರು. ಆಮೇಲೆ ಅವರು ಪ್ರಾರ್ಥನೆ ಮಾಡಿಕೊಂಡು, ಆಗ ಮಾಡಬೇಡಿ, ನನ್ನ ಬಿಟ್ಟು ಹೋಗಬೇಡಿ, ತಪ್ಪಾಯಿತು, ಒಟ್ಟಿಗೆ ನಾವು ಸಾಧನೆ ಮಾಡಿಕೊಂಡು ಹೋಗಬೇಕಾಗಿತ್ತು, ತಪ್ಪಾಯಿತು ಅಂದರು. ಆಮೇಲೆ ಅವರು ಅನುಗ್ರಹ ಮಾಡಿದವು. ನಾವು ಕೊಟ್ಟ ಶಾಪ ಸ್ವಲ್ಪ ದಿವಸ ಮಾತ್ರ ಇರುತ್ತೆ, ಆಮೇಲೆ ಅದು ಪರಿಹಾರವಾಗುತ್ತೆ. ಈ ಸ್ವತಂತ್ರ ಎಂಬುವ ಸರ್ವ ಪ್ರಾಣಿಗಳ ಭಾಷೆಯನ್ನು ತಿಳಿಯುತ್ತಾನೆ. ಇವನಿಂದಾಗಿ ನಾವೆಲ್ಲರೂ ಕೂಡ ಪಿತೃಪ್ರಸಾದವನ್ನು ಹೊಂದುವಂತಾಯಿತು. ಇವನು ಹೇಳಿದ ರೀತಿಯಲ್ಲಿ ಆ ಗೋವನ್ನು ಪಿತೃಗಳಿಗೆ ಸಮರ್ಪಣೆ ಮಾಡಿದ ಕಾರಣ ನಮಗೆ ಪಿತೃಗಳ ಅನುಗ್ರಹ ಸಿಗುವಂತಾಯಿತು. ಒಳ್ಳೆ ಜ್ಞಾನವೂ ಬಂದಿದೆ. ಅದರಿಂದ ನೋಡು, ಒಂದು ಶ್ಲೋಕವನ್ನು ಒಬ್ಬನಿಗೆ ಹೇಳ್ತಾರೆ. ಅವ ಬಾಯಿಪಾಠ ಮಾಡಿಕೊಂಡು ಬರ್ತಾನೆ. ಒಂದು ಶ್ಲೋಕವನ್ನು
ನೀವು ಕೇಳಿದ ಕೂಡಲೇ ನಿಮಗೆಲ್ಲ ನೆನಪಾಗುತ್ತೆ. ಅನಂತರ ಯೋಗಾನುಷ್ಠಾನವನ್ನು ಪೂರೈಸಿ ನಾವಿದ್ದಲ್ಲಿಗೆ ಬರ್ತೀರಂತೆ, ಯೋಗ್ಯ ಲೋಕವನ್ನು ನೀವು ಹೊಂದುತ್ತೀರಂತೆ ಇಟ್ಟು ಹೇಳಿ ಸಮಾಧಾನ ಪಡಿಸಿದ್ದಾರೆ. ಅನಂತರ ಒಂದು ಚಮತ್ಕಾರ ನಡೀತಾ ಇದೆ. ಅದು ಏನು ಎಂಬುದನ್ನು ಮುಂದಿನ ಕಥೆಯಲ್ಲಿ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು.